ವಿಶ್ವವಿದ್ಯಾನಿಲಯವು ತನ್ನ ಅತ್ಯುನ್ನತ ಸೇವೆಗಾಗಿ ಅನೇಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನೀಡುವ ಸರ್ದಾರ್ ಪಟೇಲ್ ಅತ್ಯುತ್ತಮ ಐಸಿಎಆರ್ ಪ್ರಶಸ್ತಿಯನ್ನು 2001 ಮತ್ತು 2012ರಲ್ಲಿ ತನ್ನದಾಗಿಸಿಕೊಂಡಿದೆ. ಅಖಿಲ ಭಾರತ ಜೆಆರ್ಎಫ್ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು 2002, 2005, 2016, 2017, 2018 ಮತ್ತು 2019ರಲ್ಲಿ ಪ್ರಥಮ ಸ್ಥಾನ, 2012, 2013 ಮತ್ತು 2015ರಲ್ಲಿ ದ್ವಿತೀಯ ಸ್ಥಾನ ಮತ್ತು 2014ರಲ್ಲಿ ತೃತೀಯ ಸ್ಥಾನ ಗಳಿಸಿದ್ದಾರೆ. ಇದಲ್ಲದೆ ಮಿಟ್ಟೇಮರಿ ಮಾದರಿ ಜಲಾನಯನಕ್ಕೆ 1987ರಲ್ಲಿ, ಕಬ್ಬಾಳನಾಳ ಮಾದರಿ ಜಲಾನಯನಕ್ಕೆ 1989ರಲ್ಲಿ, ಕಲ್ಯಾಣಕೆರೆ ಮಾವತ್ತೂರು ಕೆರೆ ಜಲಾನಯನಕ್ಕೆ 1993ರಲ್ಲಿ ಮತ್ತು ಬೇಕರಿ ತರಬೇತಿ ಘಟಕಕ್ಕೆ 2007ರಲ್ಲಿ ರಾಷ್ಟ್ರೀಯ ಉತ್ಪಾದಕತೆ ಪರಿಷತ್ ಪ್ರಶಸ್ತಿ ಗಳಿಸಿವೆ. ರಾಷ್ಟ್ರಮಟ್ಟದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನೀಡುವ ಅತ್ಯುತ್ತಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಶಸ್ತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಹಾಸನ 2002ರಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ 2014ರಲ್ಲಿ ಪಡೆದಿವೆ. 2009ರಲ್ಲಿ ಚೌಧರಿ ದೇವಿಲಾಲ್ ಅತ್ಯುತ್ತಮ ಎಐಸಿಆರ್ಪಿ ಪ್ರಶಸ್ತಿ, 2012ರಲ್ಲಿ ಕರ್ನಾಟಕ ಸರ್ಕಾರದ ಪರಿಸರ ನಿಯಂತ್ರಣ ಮಂಡಳಿಯ ಶ್ರೇಷ್ಠ ಪರಿಸರ ಪ್ರಶಸ್ತಿ, 2012ರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ವಿಶ್ವವಿದ್ಯಾನಿಲಯ ಪ್ರಶಸ್ತಿ, 2014ರಲ್ಲಿ ಒಣ ಬೇಸಾಯ ಪದ್ಧತಿಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಐಸಿಎಆರ್ನ ವಸಂತರಾವ್ ನಾಯಕ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ವಿಶ್ವವಿದ್ಯಾನಿಲಯವು 2003, 2005, 2006, 2007, 2012 ಮತ್ತು 2017ರಲ್ಲಿ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟ ಚಾಂಪಿಯನ್ ಆಗಿದೆ ಮತ್ತು 2011ರಲ್ಲಿ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾಲಯಗಳ ಯುವ ಜನೋತ್ಸವ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಸುಮಾರು 54 ವರ್ಷಗಳಿಂದ ಉತ್ತಮವಾದಂಥ ಒಂದು ಕೆಲಸ ಮತ್ತು ತಂತ್ರಜ್ಞಾನಗಳನ್ನು ಹೊರತುಪಡಿಸಿ ಇವಾಗ ನಮ್ಮ ರಾಷ್ಟ್ರದಲ್ಲೇ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯವನ್ನು ಜಾಗತಿಕ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೆಚ್ಚಿನ ಏಳಿಗೆಯನ್ನು ಗಳಿಸೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಕೃಷಿನಲ್ಲಿ ಏನು ಈಗ IT ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, IoT ಇರ್ಬೋದು, ಇಂಥ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ಕೃಷಿಯಲ್ಲಿ ಅಳವಡಿಸಿಕೊಂಡು ಈಗ ಹೆಚ್ಚಿನ ರೈತರು ಅಂದರೆ ಅದರಲ್ಲೂ ಯುವ ಜನಾಂಗವನ್ನು ನಮ್ಮ ಕೃಷಿ ಈ ಒಂದು ವಿಭಾಗಕ್ಕೆ ಆಕರ್ಷಣೆ ಮಾಡಲಿಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಲೇಬರ್ ಪ್ರಾಬ್ಲಮ್ಸ್ ಇರದೆ, ಹಾಗಾಗಿ ಮೆಕನೈಜೇಷನ್ ಅಂತಂದರೆ ಯಾಂತ್ರೀಕರಣಕ್ಕೂ ಸಹ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟು ಈ ಒಂದು ಕೃಷಿ ಲಾಭದಾಯಕವಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ರೈತರ ಜೀವನಾಡಿಯಾಗಿರುವ ವಿಶ್ವವಿದ್ಯಾನಿಲಯವು ತನ್ನ ನಿರಂತರ ಸೇವೆಯಿಂದ ಈ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ವಿಶ್ವವಿದ್ಯಾನಿಲಯದ ಪದವೀಧರರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಕೃಷಿಯಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ಅತ್ಯುನ್ನತ ಪ್ರಗತಿ ಸಾಧಿಸುತ್ತಾ ವಿಶ್ವವಿದ್ಯಾನಿಲಯ ಇಂದು ದೇಶದ ಅತ್ಯುನ್ನತ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿದೆ.